ಛೇ, ಇನ್ನೂ ಒಂದು ತಿಂಗಳು ಆ ಭಾಗ್ಯಮ್ಮನ ಮನೆಗೆ ನಾನು ನೀರು ತಗೊಂಡು ಒಯ್ಬೇಕಾ? ದೇವ್ರೇ, ಎಂಥ ಕೆಲಸ ಆಯಿತು. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಆ ಹುಚ್ಚಮ್ಮಗೆ ನಿಜಾನ ಹೇಳಲೇಬಾರ್ದಾಗಿತ್ತು. ಹಾಂ, ಹೇಳಿದ್ರು ನಾನು ಆ ತೊರೆ ನೀರು ತಗೊಂಡೋಗಿ ಕೊಡಬಾರ್ದಾಗಿತ್ತು. ಅಯ್ಯೋ, ಅಲ್ಲ, ನನಗೆ ಗೊತ್ತಾಗಲ್ಲ ಬಿಡು. ಒಂದೇ ದಿವಸಕ್ಕೆ ಬೇಡ ಅಂತಾರೆ. ಯಾಕೋ ನೀನು ನೀರು ತಂದರೆ ಬೇದಿಗಿದಿ ಆಗುತ್ತೆ ಅಂತನ ತಂದ್ಕೊಂಡ್ರೆ ಈ ಲಕ್ಷ್ಮಿ ಎಲ್ಲ ಹಾಳು ಮಾಡಿಕ್ಕಿದ್ಲು. ಮನೆಯಾಳ ಲಕ್ಷ್ಮಿ ನನಗೆ ಬತ್ತಿರೋ ಸಿಟ್ಟಿಗೆ ಆ ಲಕ್ಷ್ಮಕ್ಕನ ಏನು ಮಾಡೋಣ ಅಂತ ಅನ್ನಂಗೆ ಆಗೈತೆ. ಇರಲಿ, ನನಗೂ ಒಂದು ಚಾನ್ಸು ಸಿಗುತ್ತೆ. ಆ ಲಕ್ಷ್ಮಕ್ಕಗೂ ಭಾಗ್ಯ ಮಗು ಆ ಬಾನುಗೂ ಸರಿಯಾಗಿ ಮಾಡ್ತೀನಿ. ಆವಾಗ ಈ ಸಾಕಮ್ಮ ಯಾರು ಏನು ಎತ್ತ ಅಂತನ ತೋರಿಸ್ತೀನಿ. ಈಗ ತಗೊಂಡೋಗಿ ಒಯ್ಯಾನ. ಅಲ್ಲ, ಅವ್ರ ಮನೆಗೆ ದಿನ ಏನು 10 ಬಿನ್ಗೆ ಬೇಕಾಗಲ್ಲ, 5 ಬಿನ್ಗೆ ಸಾಕಾಗ್ತವೆ. ಇನ್ನು 5 ಬಿನ್ಗೆನ ತಗೊಂಡು ಅವ್ರಿಗೆ ಮನೆಗೆ ಕೊಡ್ತಾಳೆ. ಬಾಗ್ಲಕ್ಕೆ ಒಯ್ತಾಳೋ ದಿನ ಒಯ್ಕಂತವೆ. ಅದು ಎಲ್ಲಿ ಒಯ್ಕಂತವ? ಏನು ಸುಳ್ಗಾಡು ತಗೊಂಡು. ಏನು ಮಾಡೋದು, ಜಲ್ದಿ ಹೋಗೋಣತ್ತ. ಮಂಜ ಬಾರೋ, ಜಲ್ದಿ ಹೋಗೋಣ. ನಮ್ಮ ಹೊಲ್ತಾಗೆ ಮೇಳೇನು ಎಷ್ಟು ಬಿಟ್ಟವೆ. ನೀನು ಮರ ಹತ್ತು, ನಾನು ಕೆಳಗೆ ಈಗ ಹಾಯ್ಕಂತೀನಿ. ಎಲ್ಲ ನಾನು ಕಿತ್ತು ಹಾಕು ಹಂಗ. ಸರಿ ಕಣೆ ಪದ್ದು, ನಡಿ ಹೋಗೋಣ. ನಾವು ಜಲ್ದಿ ಹೋಗಿ ಬರೋಣ. ನಾನು ಸ್ಕೂಲ್ಗೆ ಹೋಗ್ಬೇಕು. ತಿರ್ಗಾ ಲೇಟ್ ಆದ್ರೆ ಮೇಷ್ಟ್ರು ಹೊರಕ್ ನಿಲ್ಲಿಸ್ತಾರೆ. ಹೌದಾ? ಮತ್ತೆ ರಂಗ ಅವನು ಯಾಕ ಬರ್ದಿರ್ಲಿಲ್ಲ? ಬರೆಯಕ್ ಕೊಟ್ಟಿದ್ರು ಕನ್ನಡ ಪದ್ಯನ. ರಾತ್ರಿ ಬರ್ದಿಲ್ವಂತೆ. ಅಕ್ಕೆ ಇವಾಗ ಬರಿತಾ ಇದೀನಿ, ನಾನು ಬರಲ್ಲ ಅಂದ. ಅದಕ್ಕೆ ನಾನು ಒಬ್ಬಳೇ ಬಂದೆ. ನಡಿ ಜಲ್ದಿ ಹೋಗೋಣ. ಆಯ್ತು, ಬಾ, ಜಲ್ದಿ ಹೋಗಿ ಬರೋಣ. ಕಾವೇರಿನ ಕರ್ಕೊಂಡು ಹೋಗೋಣ ಅಂತಂದ್ರೆ ಅವಳಿಗೆ ಯಾಕನ ಕಾಲು ನೋಯ್ತೈತೆ, ಮುಳ್ಳಕ್ಕಂಡಿತ್ತಂತೆ ಹೊಲ್ತಾಗ ನೆನ್ನೆಸ. ಅದಕ್ಕೆ ಬರಲ್ಲ ನಾನು ಪದ್ವತ್ತೆ ಅಂತಂದ್ಲ. ಅಕ್ಕಿ ನಾನು ನಿನ್ ಕರ್ಕ ಬಂದಿದ್ದು. ಹೋಗೋಣ ಅಂತಾನ. ಜಲ್ದಿ ಹೋಗಿ ಕಿತ್ಕೊಳ್ಳೋಣ. ಬಾ ಅಷ್ಟೊತ್ತಿಗೆ. ನಡಿ ಹೋಗೋಣ. ಶಾನೆ ಹೊಸ್ತಾ ಮತ್ತೀನಿ. ನಾನು ಇಸ್ಕೂಲಕ್ಕೂ ತಗೊಂಡೋಗ್ತೀನಿ. ಇಸ್ಕೂಲಾಗೆ ಮೇಷ್ಟು ಪಾಠ ಮಾಡ್ತಿದ್ದಾಗ ಹಿಂದಾಸಿ ತಿನ್ಬೋದು. ಇಕ್ಕೊಂಡು ಬ್ಯಾಗ್ನ ಕಿಕ್ಕೊಂಡು ಒಂದೊಂದೇ ಅಲ್ವೇ? ಅಂತ ತಿಂದ್ರೆ ಮೇಷ್ಟು ನೋಡಿದ್ರು ಒಯ್ಯಲ್ಲೇ ನಿನ್ನ. ಅವರೇ ನನ್ನೇ ನೋಡ್ತಾರೆ. ಬೋರ್ಡ್ ನೋಡ್ಕೊಂಡು ಪಾಠ ಮಾಡ್ತಿರ್ತಾರೆ. ನಾನು ಅವ್ರ ಹತ್ರ ಕಿರಿಕೊಂಡಾಗ ಬಾಯಕ್ ಹಾಕಬಿಡ್ತೀನಿ. ಅವ್ರಿತ್ತ ನೋಡ್ತಿದ್ದಂಗೆ ಬಾಯ ಆಡ್ಸಲ್ಲ, ಹಂಗೆ ಸುಮ್ಮನೆ ಆಗ್ಬಿಡ್ತೀನಿ. ಅವಾಗ ಗೊತ್ತೇ ಆಗಲ್ಲ ಅವ್ರಿಗೆ. ಹೌದಾ? ಮತ್ತೆ ಹಂಗೆ ಮತ್ತೆ ನಾವು ಮಾಡೋದು ಎಲ್ಲ ಹುಡುಗರು ಯಾತನ ಇದ್ದಾಗ ಬ್ಯಾಗ್ನ ಕಿಕ್ಕೊಂಡು ಒಂದು ಇಟ್ಟಿಟ್ಟೆ ತಿಂತೀವಿ. ಸಾಕಕ್ಕ, ಇನ್ನ ನಿನ್ ಭಾಗ್ಯಕ್ಕೆ ಮನೆಗೆ ನೀರು ತಗೊಂಡೋಗ್ತಿದೀಯೇ? ಅಯ್ಯೋ ರಾಮ, ಯಾಕೆ ಸಾಕದನಮ್ಮಯ್ಯ? ಅವ್ರ ಮನೆಗೆ ಯಾಕೆ ನೀರು ತಗೊಂಡೋಗ್ತಾ ಇದೀಯಾ? ನಿನ್ಗೇನು ಬುದ್ಧಿ ಗಿದ್ದಿ ಇಲ್ವೇ? ನಿಮ್ಮ ಮನೆಗೆ ತಗೊಂಡೋಗ್ಬೇಕು ನೀನು. ಅವ್ರ ಮನೆಗೆ ಯಾಕೆ ಹೋಯ್ತಾ ಇದೀಯಾ? ಆಲೆ ಎಷ್ಟು 3-4 ದಿವಸದಿಂದ ಅವ್ರ ಮನೆಗೆ ತಗೊಂಡೋಗ್ತಾ ಇದೀಯಾ? ಯಾಕೆ? ಏನ್ ಚಾಲೆಂಜ್ ಮಾಡಿದ್ರಿ ನೀವು? ಏಯ್, ಬಿಟ್ರೆ ಏನೂ ಇಲ್ಲ, ಮುಚ್ಕೊಂಡು ಹೋದ್ರೆ ಸರಿ. ನನಗೆ ಸಿಟ್ಟು ಬರ್ತೈತೆ. ಅದ್ರಾಗೆ ಬಾರ ಹೊತ್ಕೊಂಡು ನಿಂತಿದ್ದೀನಿ. ನೀವು ತಮಾಷೆ ಮಾಡ್ತೀರಾ ಇಲ್ಲಿ? ಹೋಗ್ರ ಮುಚ್ಕೊಂಡು. ಏಯ್ ಪೆದ್ದಿ, ಮುಚ್ಕೊಂಡು ಹೋದ್ರೆ ಸರಿ. ಇವಾಗ ನಾನೇನ್ ಪೆದ್ದಿ ಅಲ್ಲ, ನೀನೇ ಪೆದ್ದಿ, ನೀನೇ ದಡ್ಡಿ. ನೋಡ ಮಂಜ, ಈ ಸಾಕಮ್ಮನ ಹೆಂಗ್ ಅಂತೈತೆ. ಸಾಕದಡಮ್ಮಯ್ಯ, ಹಂಗೆಲ್ಲ ಅನ್ಬೇಡ ನಮ್ ಪೊದ್ದುನ. ಅವಳೇನ್ ಪೆದ್ದಿ ಅಲ್ಲ, ನೀನೇ ಪೆದ್ದಿ. ನೀನೇ ತಾನೆ ಭಾಗ್ಯಕ್ಕರ್ ಮನೆಗೆ ನೀರ್ ತಗೊಂಡೋಗ್ತಾ ಇರೋದು. ನಿಮ್ ಮನೆಗ್ ತಗೊಂಡೋಗೋದ್ ಬಿಟ್ಟು ನೀನೇ ಪೆದ್ದಿ, ನೀನೇ ದಡ್ಡಿ. ನಮ್ ಪೊದ್ದುನ ಪೆದ್ದಿ ಅನ್ಬೇಡ. ಕಪ್ಪಾಳಕ್ ಬಿಡ್ತೀನಿ ನೋಡ್ಬೇಕ. ನನ್ ಪೆದ್ದಿ ಅಂತೀರೇನ್ರೋ ನೀವಿಬ್ರು ಸೇರ್ಕೊಂಡು? ಹೋಗ ಆಚೆಗೆ. ಪೆದ್ದಿ ಅಂತ ಇನ್ನೇನು ಬುದ್ಧಿವಂತ ಅನ್ಬೇಕೇನ? ಹೋದ್ರೆ ಸರಿ. ಇವಾಗ ಏನಿಲ್ಲ, ಕಪ್ಪಾಳಕ್ ಬಿಟ್ಬಿಡ್ತೀನಿ ನಿಮ್ಗೆ. ಹೋಗ್ರ. ನಾವು ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ದಾರಿ ಏನು ನಿಮ್ಮ ಅಪ್ಪ ಹಿಂದೆ? ಏನ್ ದಾರಿ ಏನು ನೀವ್ ಮಾಡ್ಸಿದ್ರೆ ಅಲ್ಲೇನ ಮಂಜ? ಏಯ್ ಪೆದ್ದಿ, ಏನೇ ನಮ್ಮ ಅಪ್ಪ ಸುದ್ದಿಗೆಲ್ಲ ಬತ್ತೀಯಾ? ಮುಚ್ಕೊಂಡು ಹೋಗು, ಇಲ್ಲಾಂದ್ರೆ ಯಾಕಂತ ತಗೊಂಡು ಗಟ್ಟಿಸ್ಬಿಡ್ತೀನಿ. ಏಯ್ ಮಂಜ, ಹೋಗ, ಕರ್ಕೊಂಡು ಹೋಗ ಅವಳನ್ನ, ಪೆದ್ದಿಯ. ದಡಮಯ್ಯ, ಸುಮ್ಮನೆ ಇರು. ನಮ್ಮನೇನ ಬೈದೆ ಏನೂ ಇಲ್ಲ. ನಾವ್ ಏನ್ ಮಾಡ್ತೀವಿ ನೋಡು, ಅಷ್ಟೇನೆ. ಅಲ್ಲೇನೆ ಪದ್ದು. ರೋಡೇನು ನಿಮ್ಮ ಅಪ್ಪಂದೇನು ಅಲ್ವಲ್ಲ. ನಾವಿಲ್ಲಿಂದ ಇಲ್ಲೇ ನಿಂತ್ಕೊಂತೀವಿ. ಏನ್ ಮಾಡ್ತೀಯಾ? ಮಾಡ್ತೀನ? ನಿನಗೆ ಇಲ್ದಿದೆ, ನಿಮ್ಮನ್ನ ಗೊಟ್ಟಿಸ್ತಿದ್ದೆ ಇಬ್ರುನು. ಮಂಜ ಬಾರ ಇಲ್ಲಿ. ಏನೇ ಪದ್ದು? ಏನೂ ಇಲ್ಲ, ನಾನು ಏನೋ ಅಂತ ಹೇಳ್ತೀನಿ, ಹಂಗೆ ಮಾಡೋಣ. ಸರಿಯಾಗುತ್ತೆ. ನೋಡ, ಈ ಸಾಕಮ್ಮನ ನಮ್ಮನೆ ಬೈತೈತೆ. ಹಂಗೆ ಮಾಡೋಣ. ಚೆನ್ನಾಗಿರುತ್ತೆ ಹಂಗ್ ಮಾಡಿರಿ. ಹಂಗೆ ಮಾಡೋಣ. ಅವಾಗ ಇನ್ನೊಂದ್ಸಲ ನಮ್ಮನ್ನ ಬೈಯಲ್ಲ ಈ ಸಾಕದನಮಯ್ಯ. ನಡಿ. ಏನ್ರ ಏನದು ಗುಸು ಪಿಸು ಮಾತಾಡ್ಕೊಂಡು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತಿದ್ದೀರಾ? ಏನ್ರ ಮಾಡ್ತೀರಾ? ಏನ್ ಮಾಡ್ತೀವ ಇವತ್ತು ತೋರಿಸ್ತೀವಿ ಇರು ಏನ್ ಮಾಡ್ತೀವಿ ಅಂತ. ಬಾರೆ ಪದ್ದು, ಹಂಗೆ ಚಕ್ಕಲಿ ಕೊಡು. ಲೈ ಬಿಡು, ನಾನು ಬಿಂಗಿ ಹೊತ್ಕೊಂಡು ಹೋಗಿದ್ದೀನಿ. ಏಯ್ ಚಕ್ಕಲಿ ಇಟ್ಬಿಡ್ರಿ ಮಂಜ. ಏ ಪದ್ದು, ಬಿಡಲ್ಲ ಇವತ್ತು ಬಿಡಲ್ಲ. ಅಯ್ಯೋ ಲೇ ಬಿಡು,
ಬೀಳ್ತೀನಿ ನಾನು. ಅಯ್ಯೋ ಬಿಡಲ್ಲ ನಿನ್ನ ಇವತ್ತು. ಇಕ್ಕೆ ಪದು ಇನ್ನು ಜೋರಾಗಿ ಇಕ್ಕು ಚಕ್ಕಗಿಲಿನ. ಆ ಚಕ್ಕಗಿಲಿ ಇಕ್ಕು ಇಕ್ಕು. ಬಿಡ್ರೋ, ನನ್ ಬಿಂಗಿ ಬಿದ್ದೋಗುತ್ತೆ, ಹೊಡೆದೋಗುತ್ತೆ. ನನ್ ಬಿಂಗಿ ಎಲ್ಲ ಬಿಡ್ರೋ. ಅಯ್ಯೋ ಅಯ್ಯೋ ಅಯ್ಯೋ. ಲೇ ಲೇ ತೆಗಿರ ಕೈಯ. ಲೇ ಪದು. ಅಯ್ಯೋ ದೇವ್ರೆ, ಅಯ್ಯೋ ಬಿಂಗಿ ಹೊಡೆದೋಯ್ತಲ್ಲಪ್ಪ, ನೀರೆಲ್ಲ ಚೆಲ್ಲೋದು. ಈ ಪೆದ್ದಿನು ಈ ಮಂಜ ನನ್ನ ಮಗ ಮಾಡೋ ಒಂದಲ್ಲ. ಏ ಮಂಜ ಕೋಳಿ ಹುಂಜ, ಹೀರೋ ನಿನಗೆ ಮಾಡ್ತೀನಿ ಸರಿಯಾಗಿ. ಪದು ಹುಡುಗಿ ಎದ್ದಳ್ಸು ಸಾಕಾಗಮ್ಮಯ್ಯ. ಏಯ್ ನನ್ನ ಕೈ ಸಿಗ್ರಿ ನೀವು. ಏನು ಇಲ್ಲ ಇವತ್ತು ನಿಮ್ಮನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏಯ್ ಮಂಜ ಗುಂಜ, ಏಯ್ ಪೆದ್ದಿ, ಯಾಕೆ ನನ್ನ ಬಿಂಗೆ ಹೊಡೆದಾಕಿರಲ್ಲ, ನೀರೆಲ್ಲ ಚೆಲ್ಲಿ. ಬಿಂಗೆ ದುಡ್ಡು ಯಾರಿಗೆ ಕೊಡ್ತಾರೆ ಇವಾಗ? ನಮ್ಮನ್ನ ಯಾಕೆ ಪೆದ್ದಿ ಅಂತ ಬೈದಿದ್ದು ನೀನು? ಸುಮ್ಮನೆ ಹೋಗ್ಬೇಕಾಗಿತ್ತು. ಏನು ರೋಡ್ ಏನು ನಿಮ್ಮಪ್ಪ ಹಿಂದೆ, ನಾವು ರೋಡ್ನಾಗ ಹೋದ್ರೆ ನಿನಗೇನು ಕಷ್ಟ ಅಲ್ಲೇನ ಮಂಜ? ಅದೇ ಅಪ್ಪ, ರೋಡ್ನಾಗ ಹೋಗ್ತಿದ್ದನ್ನ ಸುಮ್ನೆ ಬೈದ್ರೆ ನಾವೇನ್ ಸುಮ್ನೆ ಬೈಸ್ಕಮಲ್ಲ. ನಮ್ಗೇನಂತೆ, ನೀನ್ ನಮ್ಮನ್ನ ಯಾಕೆ ಬೈದೆ? ನೀನ್ ಬಿಂಗೆ ಹೊತ್ಕೊಂಡು ಹೋಗ್ತಿರಳು, ಸುಮ್ನೆ ಹೋಗ್ಬೇಕಾಗಿತ್ತು ಅಲ್ಲೇನೆ ಪದ್ದು. ನಿಂತ್ಕೊಡ ಇಲ್ಲಿ. ಮಂಜ ನಡಿ ನಡಿ ನಡಿ, ಜಲ್ದಿ ಹೊಡಗಣ. ಏಯ್ ಎಲ್ಗೆ ಹೋಗ್ತೀರಾ? ಯಾವತ್ತಾದ್ರೂ ನನ್ನ ಕೈಗೆ ಸಿಕ್ಕಿರಾ ನೀವಿಬ್ರು? ಅವಾಗೈತೆ ನಿಮ್ಗೊಂದು ತುತ್ತನ್ನ ಮಾಡ್ತೀನಿ ಇರ್ರಿ ನಿಮ್ಗೆ. ನನ್ನೇನೆ ಚಕ್ಕುಗುಲಿಕ್ಕಿ ಬೀಳಂಗ್ ಮಾಡಿ ಬಿಂಗೆ ಎಲ್ಲ ಹೊಡೆದಾಕಿದ್ರಲ್ಲೋ. ಅಯ್ಯೋ ಈಗ ಏನಪ್ಪ ಮಾಡ್ಲಿ ದೇವ್ರೆ? ಅಯ್ಯೋ ದೇವ್ರೆ, ಈ ಬಿಂಗೆ 2 ಓಳಾಗೈತಲ್ಲಪ್ಪ, ಈಗ ಹೆಂಗ್ ಮಾಡೋದು? ಈ ಬಿಂಗೆ ತರಕ್ಕೂ ನಂತ ದುಡ್ಡಿಲ್ಲ. ನಾನು ಯಾಕೆ ಅವ್ರಿಗೆ ಹೊಸ ಬಿಂಗೆ ಕೊಡಿಸ್ಲಿ? ಏನು ಮಾಡಲಿ ಇವಾಗ? ಸದ್ಯ ಇಲ್ಲಿ ಯಾರೂ ಬಂದಿಲ್ಲ ಅಲ್ವಾ? ಯಾರೂ ಇಲ್ಲ. ಹೌದು, ಈ ಬಿಂಗೆನ ತಗೊಂಡೋಗಿ ಅಂಟಿಸ್ಬಿಟ್ಟು ಅವ್ರ ಮಂತ ಕಿಕ್ಕನ. ಯಾರು ಹೆಂಗೂ ನೋಡಿಲ್ಲ, ಯಾರೂ ಇಲ್ಲ. ನೀರು ಚೆಲ್ಲಿದ್ರೆ ಯಾರು ಚೆಲ್ಲಾರೆ ಅನ್ಕೊಂತಾರೆ. ಮೊದಲು ನಮ್ಮ ಮಂತಕ್ಕೆ ಹೋಗಿ ಯಾವುದಾದ್ರೂ ಅಂಟು ತಗೊಂಡು ಅಂಟಾಕ್ಬೇಕು. ಈಗಲೇ ಹೋಗ್ತೀನಿ. ಇಲ್ಲೇನಾದರೂ ಇದ್ರೆ ಈ ದುರ್ಗಮ್ಮ ಹೆಂಗೂ ಈ ದುರ್ಗಮ್ಮನ ಮನೆಗೆ ಸೀತಾ ಪಾತ ಯಾರೂ ಇಲ್ಲ ಅನ್ಸುತ್ತೆ. ಹೌದೌದು, ಈಗಲೇ ಹೋಗ್ತೀನಿ. ನಮ್ಮ ಮನೆಗೆ ಗಂಗಿ ಅವಳು ಅವಳದು ಎಲ್ಲಿಗಾದ್ರೂ ಹೋಗ್ಯಾಳ ನೋಡ್ಬೇಕು ಮನೆಗೆ. ಮೊದಲು ಅವಳಿಲ್ಲ ಅನ್ನೋದ ನೋಡ್ಕೊಂಡು ಆಮೇಲೆ ಇದನ್ನು ತಗೊಂಡೋಗಿ ನಮ್ಮ ಮನೆಗೆ ಹತ್ತ ಒಂದಿಟ್ಟು ಅಂಟಿತ್ತು, ಅದನ್ನು ತಗೊಂಡು ಸುಮಾರು ಗಂಟೆ ಹಾಕ್ಬಿಡ್ತೀನಿ. ಅಂಟಾಕಿ ಇವ್ರ ಬಿಂಗೆ ತಗೊಂಡೋಗಿ ಅಲ್ಲೇ ಇಕ್ಬಿಡ್ತೀನಿ ಅವ್ರ ಮಂತಕ್ಕೇನೆ. ಅಯ್ಯೋ ಒಳ್ಳೆ ಪಜಿತಿ ಆಯ್ತಲ್ಲ ನಂದೊಳ್ಳೆ. ಪದ್ದು ಮಂಜ ಸಿಗ್ಲಿ, ಅವ್ರ ಕೈಯಿಂದಾನೇ ಹೊಸ ಬಿಂಗೆ ತರಿಸ್ತೀನಿ. ನಾನೇ ತರೋಣ. ಅಲ್ಲಿವರೆಗೂ ಇದನ್ನ ಅಂಟಾಕಿ ಭಾಗ್ಯಮ್ಮನ ಮನೆಗೆ ಇಟ್ಬಿಡೋಣ. ಅನ್ಮನ ಬರ್ದಂಗೆ ಹೋಗೋಣ ನಮ್ಮ ಮಂತಕ್ಕೆ. ಅರೇ, ಇಲ್ಲಿ ಯಾರಪ್ಪ ಇಷ್ಟು ನೀರು ಚೆಲ್ಲಿದ್ದಾರೆ? ಯಾರು ಇಲ್ಲಿ ನೀರು ಬಿಂಗೆ ಹೆತ್ತಾಕಿದ್ರ? ಯಾಕೋ ನೀರು ಬಿಂಗೆ ಹೆತ್ತಾಕಿರೋ ತರನೇ ಐತಲ್ಲ. ಅಯ್ಯೋ, ಯಾರಿರ್ಬೋದು? ಯಾರಾದ್ರೂ ನೀರು ಚೆಲ್ಲಿದಾರ? ಹೆಂಗೆ ಆಗಿದೆಯೋ ಏನೋ ಗೊತ್ತಿಲ್ಲ. ಯಾವ್ದು ಚೆಲ್ಲಿರ್ಲಿ, ನಮ್ದು ಏನು ಹೆಂಗೆ ಆಗ್ಬೇಕು. ಅಯ್ಯೋ, ಕಾಲು ಎಲ್ಲ ಕೆಸರಿಗೆ ಆಯ್ತು. ಬೇಗ ಅಲ್ಲಿ ಸ್ವಲ್ಪ ನಲ್ಲಿ ಹತ್ರ ಹೋಗಿ ಬೇರೆ ನೀರಲ್ಲಿ ತೊಳ್ಕೊಂಡು ಹೋಗ್ಬೇಕಪ್ಪ. ಏನೇ ಬಾನು, ಯಾರು ನೀರು ಚೆಲ್ಲಿದ್ದು ಇಲ್ಲಿ ಸೊಂದ? ನೀನೇನೆ? ತಿಮ್ಗೆ ಅಜ್ಜಿ, ನಮ್ದು ಅಲ್ಲ. ಯಾರೋ ನೀರಿಗೆ ಚೆಲ್ಲಿದ್ದಾರೆ. ನೀರಿಗೆ ಹೆತ್ತಾಕೊಂಡು ಬಿದ್ದಿದಾರೋ ಅಥವಾ ನೀರಿಗೆ ತಂದು ಇಲ್ಲಿ ಚೆಲ್ಲಿದಾರೋ ಒಂದು ಗೊತ್ತಿಲ್ಲ. ನೀನಾ? ಅಯ್ಯೋ ದೇವ್ರಿ, ನಿನ್ಗೇನೆ ಬಂತು ದೊಡ್ಡರೋಗ? ಅಲ್ಲ ಮಂತಕ್ಕೆ ತಗೊಂಡೋಗಿ ಯಾತ್ರ ಗುಡಾಡ್ದಾಕೋ ಕೊಳಗ್ದಾಕೋ ಯಾತ್ರಕನ ಒಯ್ಕೆ ಬಂದ್ಬಿಟ್ಟು ಇಲ್ಲಿ ಯಾಕೆ ಒಯ್ದೆ? ಯಾಕೆ ನಿನ್ಗೆ ಬಿಂಗೆ ಹೊತ್ಕೊಂಡು ಹೋಗಕ್ಕಾಗ್ಲಿಲ್ವಾ? ತಡಕ್ಕೆ ಬಿದ್ದೇನು? ಅದ್ಯಾತ ಗುಬ್ರ ಕೇಳಿದ್ಯಲ್ಲ ಉದ್ದಕ್ಕೆ ಅದಕ್ಕೆ ಮತ್ತೆ ಸೀರೆ ಲಕ್ಷಣ ಸೀರೆ ಉಟ್ಕೊಂಡ್ರೆ ಎಲ್ಲ ಬರುತ್ತೆ. ನೀನ್ ಯಾತ ಗುಬ್ರ ಕಂಡು ಓಡಾಡ್ತೀಯ? ಅದಕ್ಕೆ ನಿನಗೆ ತೊಡರ್ತೈತಿ ಅದು. ಅರೇ, ಇದು ಏನ್ಗೆ ಹೇಳ್ತಾ ಇದ್ದಪ್ಪ ಈ ತಿಮ್ಗೆ ಅಜ್ಜಿ? ಅರೇ ತಿಮ್ಗೆ ಅಜ್ಜಿ, ನಮ್ದು ಅಲ್ಲ ನೀರಿಗೆ ಚೆಲ್ಲಿರೋದು. ಯಾರೋ ಗೊತ್ತಿಲ್ಲ, ನಮ್ದು ಸುಮ್ಮನೆ ನೋಡ್ತಾ ಇದ್ವಿ ಇಲ್ಲಿ ಅಷ್ಟೇ, ಯಾರು ಚೆಲ್ಲಿದ್ದಾರೆ ಅಂತ. ನಿಮ್ದು ಯಾಕೆ ನಮ್ದು ಮೇಲೆ ಈ ತರ ಬಾಯ್ಗೆ ಮಾಡ್ತೀರಾ? ನಮ್ದು ಏನು ಆಗಿಲ್ಲ. ನಮ್ದು ಇದು ಚೆನ್ನಾಗೇ ಇದೆ. ಇದು ಗೌನು. ನಿಮ್ದಿಗೆ ಗೊತ್ತೇ ಇಲ್ಲ. ನಮ್ದು ಸೀರೆಗೆ ಹುಡ್ಲಿಕ್ಕೆ ಬರಲ್ಲ, ಅದಕ್ಕೆ ನಮ್ದು ಈ ತರ ಹಾಕೊಡ್ತೀವಿ ಅಷ್ಟೇ. ನಮ್ದು ಎಂದು ಸೀರೆಗೆ ಹುಟ್ಟಿಲ್ಲ. ನಿಮ್ದು ನೋಡಿಲ್ವಾ? ನಂದು ಇಲ್ಲ, ನಿಂದು ಇಲ್ಲ. ಹೋಗು. ಏನೇನ್ ಮಾತಾಡ್ತೀಯ? ಏನ್ ಸುಡ್ಗಾಡು? ನಿನಗೆ ಅರ್ಥವಾಗ್ಬೇಕು. ನಂದು ನಿಂದು ಅವಂದು ಅಂತಾನ ಬರೀ ಮಾತಾಡೋದೇ ಆಯ್ತು. ನಡಿ ನೀನ್ ಸುಮ್ಮನ. ಹೆಪ್ಪ, ನಮ್ದು ಇಲ್ಲಿಂದ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ತಿಮ್ಗೆ ಅಜ್ಜಿ ಏನೇನೋ ಹೇಳ್ತೈತೆ. ಹೋಗಿ ಮಂತಕ್ಕೆ ಹೋಗು. ನೀರ್ ತಂದು ಡೈರೆಕ್ಟ್ ಸುದ್ದೈದ್ಯಲ್ಲ, ನಿಮ್ಮ ಅತ್ತಿಗೆ ಗೊತ್ತಾದ್ರೆ ಉಗಿತಾಳೆ ಬಾಯಿಗೆ ಬಂದಂಗೆ. ಹೋಗು. ಯಪ್ಪ, ಈ ತಿಮ್ಗೆ ಅಜ್ಜಿ ಯಾರನ್ನೂ ಬಿಡಲ್ಲ ಅನ್ಸುತ್ತೆ. ಸರ್ ಬಂದಂಗೆ ಹೋಗಿತೈತೆ, ಬಾಯಿಗೆ ಬಂದಂಗೆ. ನಮ್ದು ಏನು ಬಯೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.